ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು ಸ್ವಲ್ಪ ಲೆಂತಿ ಆಗಿದೆ. ವಿಡಿಯೋ ಕಂಪ್ಲೀಟ್ ಆಗಿನೇ ನೋಡಿ. ಒಂದು 3-4 ದಿನಗಳಿಂದ ಅಂತೂ ಕೋಲ್ಡ್ ಆಗಿ ಹೆಡ್ಏಕ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಸೊ ಕೋಲ್ಡ್ ಬಂದಿದೆ ಅಂದರೆ ಆಟೋಮೆಟಿಕ್ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗಾದರೂ ಅದರಿಂದ ಹೊರಗಡೆ ಬರ್ತೀನೇನೋ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಮನೆ ಕೆಲಸಗಳನ್ನ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಕ್ಕಳ ಸರಿಯಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ. ಮನಸ್ಸಿಗಂತೂ ಎಷ್ಟೊಂದು ಹಿಂಸೆ ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಸೊ ಇವತ್ತು ಆರಾಮಾದ ತಕ್ಷಣ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮುಗಿಸ್ಕೊಳ್ತಿದ್ದೀನಿ. ನಿಜವಾಗ್ಲೂ ಮನೆಯೆಲ್ಲ ಕ್ಲೀನಾಗಿ ಪೂಜೆನ ಮುಗಿಸ್ಕೊಂಡ್ಮೇಲೆ ಎಷ್ಟೊಂದು ರಿಲೀಫ್ ಅಂದರೆ ಅಷ್ಟೊಂದು ಸಮಾಧಾನ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಇನ್ನು ಹೇರ್ ಆಯಿಲ್ ಕೂಡ ಖಾಲಿಯಾಗಿತ್ತು. ಹಾಗೇ ಕೋಲ್ಡ್ ಬಂದಿರೋದ್ರಿಂದ ಮಕ್ಕಳು ಹಾಲು ಊಟ ಮಾಡಿರಲಿಲ್ಲ. ಸೊ ಅದನ್ನು ಪನ್ನೀರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹೇರ್ ಆಯಿಲ್ನ ನಾನು ರೆಗ್ಯುಲರಾಗಿ ಯಾವ ಥರ ಮಾಡ್ತೀನೋ ಸೇಮ್ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಈ ಥರ ಮಾಡಿ ಹಚ್ಕೊಂಡಾಗ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ಸ್ ಕಂಟ್ರೋಲ್ ಆಗುತ್ತೆ. ರೆಗ್ಯುಲರ್ ಅಪ್ಲೈ ಮಾಡ್ಕೋಬೇಕಷ್ಟೇ. ಇನ್ನು ಈವ್ನಿಂಗ್ ಟೈಮಲ್ಲಿ ನಾಳೆ ಒಂದು ಫಂಕ್ಷನ್ ಇದೆ, ಡ್ರೆಸ್ ತರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಿದ್ದೀವಿ. ನಾನು ಡ್ರೆಸ್ ಆಯಿತು, ಸೀರೆಗಳಾಯಿತು ತೊಗೊಳ್ಳೋ ಅಂಥ ಶಾಪ್ ಬಂದು ಮಾನ್ಸಿ ಕ್ರಿಯೇಷನ್ಸ್ ಅಂತ ಹೇಳಿ ಬೆಂಗಳೂರು ರೋಡಲ್ಲಿದೆ. ಖಂಡಿತ ವಿಸಿಟ್ ಮಾಡಿ ಇಲ್ಲಿರೋರಾಗಿದ್ದರೆ. ತುಂಬ ಟ್ರೆಂಡಿ ಕಲೆಕ್ಷನ್ ಇರುತ್ತೆ ಇವ್ರ ಹತ್ರ. ಒಂದು ಸೀರೆ ಕೇಳಿದರೆ 10 ಸೀರೆ ತೋರಿಸ್ತಾರೆ, ಅಷ್ಟೊಂದೆಲ್ಲ ವೆರೈಟಿ ಕಲೆಕ್ಷನ್ ಇರುತ್ತೆ. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಸೀರೆಗಳೆಲ್ಲ ಈ ಶಾಪಲ್ಲಿ ತೊಗೊಂಡಿರೋ ಅಂಥದ್ದೇ A to Z ಸಿಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸಿಗ್ತಿರೋದ್ರಿಂದ ನಿಮಗೆ ನಾನು ಈ ಶಾಪ್ ಹೆಸರನ್ನ ಹೇಳ್ತಾ ಇದ್ದೀನಿ. ಇನ್ನು ಮನೆಗೆ ಬಂದೆ, ವೈಭವಂದೆಲ್ಲ ಹೋಮ್ವರ್ಕ್ ಇತ್ತು. ಸೊ ಅವ್ನು ನನಗೆ ಹೇಳ್ಕೊಡ್ತಿದ್ದಾನೋ ನಾನು ಅವ್ನಿಗೆ ಹೇಳ್ಕೊಡ್ತಿದ್ದೀನೋ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಇಬ್ಬರು ಓದಿದ್ವಿ. ಅವನಿಗೆ ಊಟ ಮಾಡಿಸ್ತಿದ್ದೀನಿ. ಸ್ಕೂಲ್ ಇತ್ತು ಅಂದರೆ ಕರೆಕ್ಟಾಗಿ 9 ಗಂಟೆಗೆಲ್ಲ ಇಬ್ರಿಗೂ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಬೆಳಗ್ಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆಲ್ರೆಡಿ ವೈಶು ಊಟ ಮಾಡಿ ಮಲ್ಕೊಂಡಿದ್ಲು. ಇನ್ನು ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಪಾತ್ರೆಗಳೆಲ್ಲ ಆಯಿತು, ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ನೈಟ್ ಟೈಮಲ್ಲಿ ಕಂಪಲ್ಸರಿ ಈ ರೊಟೀನ ಫಾಲೋ ಮಾಡಿದರೆ ಬೆಳಗ್ಗೆ ಒಂದು ಫ್ರೆಶ್ ಮಾರ್ನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ನಾನು ಒಂದಿಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕಂಪಲ್ಸರಿ ಮಕ್ಕಳಿಗೆ ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.